ನಮ್ಮ ಬಿಜಾಪುರ ಜಿಲ್ಲೆಯ ಕುಮಟಿ ಗ್ರಾಮದಲ್ಲಿರುವ ಈ ಪ್ಲೇಸ್ಗೆ ಇವತ್ತು ನಾನು ಬಂದಿದ್ದೀನಿ. ಅದು ಯಾಕೆ ಬಂದಿದ್ದೇನೆ ಅಂತ ಮುಂದೆ ಹೇಳ್ತೀನಿ ಅಂತ ಬನ್ನಿ ಗಾಯ್ಸ್. ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಪೀಪಲ್ಸ್. ಇವತ್ತು ಬೆಳಗ್ಗೆ ಈ ತರ ಗಿಚ್ಚನ್ ರೆಡಿಯಾಗಿಸಿಂದ ನಮ್ಮ ಅಂಬರಿನ ತಗೊಂಡು ನಾವು ಹೊರಬಿಟ್ಟು ದೇವರಿಗೆ ಯಾಕಪ್ಪ ಅಂದಿರುವಂತ ನಿನ್ನೆ ನೈಟ್ ಆ ಗಾಡಿ ಪೂಜೆ ಎಲ್ಲ ಮುಗಿದಿತ್ತು. ಆ ಸಂಬಂಧ ಮುಂಜಾನೆ ದೇವ್ರಿಗೆ ಬಂದ್ಬಿಟ್ಟಿವಿ. ಸೀದಾ ನಾವು ತೆಂಗಿನಕಾಯಿ ಹೊಡೆದ್ಬಿಟ್ಟೆ ನೋಡ್ರಿ ನಾವು. ಅಲ್ಲಿಂದ ಸೀದಾ ನಮ್ಮೂರ್ಲರು ಮಲ್ಲೇನ ದೇವಸ್ಥಾನ ಬಂದ್ಬಿಟ್ಟಿವಿ. ಬನ್ನಿ ಗಾಯ್ಸ್, ಭಂಡಾರದ ಒಡೆಯನ ದರ್ಶನ ನಿಮಗೆ ಕೂಡ ಮಾಡಿಸ್ತೀನಿ ಅಂತ. ಅಲ್ಲಿಂದ ಸೀದಾ ನಾವು ನಮ್ಮ ಅಂಬರ್ನ ತಗೊಂಡು ಇಲ್ಲಿ ಹೊರಟುಬಿಟ್ಟಪ್ಪ ಅಂದ ಕುಮಟಿ ಗ್ರಾಮಕ್ಕೆ. ಬನ್ನಿ ಗಾಯ್ಸ್, ಆ ಕುಮಟಿ ಗ್ರಾಮದಲ್ಲಿ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ ನಿಮ್ಗೆ ಕೂಡ ತೋರಿಸ್ತೀನಿ ಅಂತ. ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಪೀಪಲ್ಸ್. ಇವತ್ತು ನಾವು ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ಮೊಹಮ್ಮದ್ ಆದಿಲ್ ಶಾ ಇವರ ಆಳ್ವಿಕೆಯಲ್ಲಿ ನಿರ್ಮಿಸಿದ ಜಲ್ ಮಹಲ್ ಅಂದರೆ ನೀರಿನ ಅರಮನೆ. ಈ ಒಂದು ಅರಮನೆಯನ್ನು ಬಿಜಾಪುರದ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಆದಿಲ್ ಶಾ ರಾಜಮನೆತನಗಳ ವಿಶ್ರಾಂತಿಯ ಕೋಣೆಯಾಗಿ ಈ ಒಂದು ಕಟ್ಟಡವನ್ನು ಕಟ್ಟಿಸಲಾಯಿತು. ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿ ನೀರಿನ ಸಂಗ್ರಹಣೆ ಮಾಡುತ್ತಿದ್ದರು ಮತ್ತು ಯಾವ ರೀತಿಯಾಗಿ ಆ ಕಟ್ಟಡವನ್ನು ಕಟ್ಟಿದ್ದರು ಅಂತ ಸಂಪೂರ್ಣವಾದ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಆ ಒಂದು ವಿಡಿಯೋವನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ. ಬಯೋದಲ್ಲಿ ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ, ಹೋಗಿ ಎಲ್ಲರೂ ನೋಡಿ.